very good afternoon to all of you, and I welcome you all to the presentation. So elrigu swagata. So as you all know, today I am discussing on contemporary art. So samakalina kale andre enu. Today art has grown from ಮುಂಚೆಯಿಂದ ನೋಡ್ಕೊಂಡು ಬಂದ್ರೆ ಕಲೆ ಹೇಗೆ ಬೆಳ್ಕೊಂಡ್ ಬಂದಿದೆ ಕಾಂಟೆಂಪ್ರರಿ ಟೈಮ್ಸ್ ಅಲ್ಲಿ. ಈಗ ಏನೇನ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಚೇಂಜಸ್ ಬಂದಿದೆ ಆರ್ಟ್ ಅಲ್ಲಿ ಅನ್ನೋದನ್ನ ವಿಲ್ ಹ್ಯಾವ್ ಐ ಹ್ಯಾವ್ ಮೇಡ್ ಅ ಶಾರ್ಟ್ ಪ್ರೆಸೆಂಟೇಷನ್ ವಿತ್ ಎಕ್ಸಾಂಪಲ್ಸ್ ಸೊ ದಟ್ ನಿಮ್ಗೆಲ್ಲರಿಗೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಐ ಹ್ಯಾವ್ ಕಮ್ ಅಪ್ ವಿತ್ ಅ ಪ್ರೆಸೆಂಟೇಷನ್ ವಿತ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿಜುವಲ್ಸ್. ಆರ್ಟಿಸ್ಟ್ಗಳಿಗೆ ಇನ್ಸ್ಟೆಡ್ ಆಫ್ ಆಲ್ ಏನೇ ನಾವು ಮಾತಾಡೋದಕ್ಕಿಂತನೂ ಒಂದು ವಿಜುವಲ್ ಇದ್ದರೆ ದಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. So today we'll see important changes which happened in art realm. ಮಾಡರ್ನ್ ಪೀರಿಯಡಿಂದ ಹೆಂಗೆ ಇಲ್ಲಿ ತನಕ ಏನೇನು ಚೇಂಜಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಬಿಫೋರ್ ವಿ ಸ್ಟಾರ್ಟ್ ಅಪಾನ್ ಕಾಂಟೆಂಪ್ರರಿ ಆರ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒನ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ನೋ ಈಸ್ ಅಬೌಟ್ ದಿ ಮಾಡರ್ನ್ ಪೀರಿಯಡ್ ಅಂದರೆ ಏನು ಅಂತ. ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಆಗಲಿ ಎಲ್ಲರಿಗೂ ಕಾಂಟೆಂಪ್ರರಿ ಮಾಡರ್ನ್ ಎರಡು ಒಂದೇ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಮಾಡರ್ನ್ ಆರ್ಟ್ ಅಂದರೆ ಕಾಂಟೆಂಪ್ರರಿ ಆರ್ಟ್ ಅಂತ ದೇರ್ ಇಸ್ ಅ ಕನ್ಫ್ಯೂಷನ್ ದಟ್ ಇಟ್ ಈಸ್ ಬೋತ್ ಆರ್ ಸೇಮ್, ಬಟ್ ಇಟ್ ಈಸ್ ನಾಟ್ ಸೊ. ಅಂದರೆ ಮಾಡರ್ನ್ ಆರ್ಟ್ ಬೇರೆ, ಕಾಂಟೆಂಪ್ರರಿ ಆರ್ಟ್ ಇಸ್ ಡಿಫ್ರೆಂಟ್. ಸೊ ಮಾಡರ್ನ್ ಆರ್ಟ್ ರೆಫರ್ಸ್ ಟು ಆರ್ಟ್ ಪ್ರೊಡ್ಯೂಸ್ಡ್ ಬಿಟ್ವೀನ್ 1860s to 1960s, ಅಂದರೆ 1860ರಿಂದ 1960 ತನಕ. ಬಟ್ ಈ 1960s ಅನ್ನೋದು ಇನ್ನೂ ಈ ಕಲಾ ವಿಮರ್ಶಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ವೆದರ್ ಕಾಂಟೆಂಪ್ರರಿ ಆರ್ಟ್ಸ್ ಸ್ಟಾರ್ಟ್ಸ್ ಫ್ರಮ್ 1960s ಅಥವಾ ಅದಕ್ಕಿಂತ ಮುಂಚೆನ ಅನ್ನೋದು ಒಂದು ಸ್ವಲ್ಪ ಡಿಬೇಟಲ್ಲೇ ಇದೆ ಇಲ್ಲಿ ತನಕನೂ. ಸೊ ಕೀಪಿಂಗ್ ಇಟ್ ಆಸ್ ರೆಫರೆನ್ಸ್ 1960s ಅಂತಲೇ ಇಟ್ಕೊಂಡ್ರು. ಸೊ 1860s 1960s ತನಕ ವಿ ಕಾಲ್ ಇಟ್ ಆಸ್ ಮಾಡರ್ನ್ ಪೀರಿಯಡ್. ಸೊ ಮಾಡರ್ನ್ ಪೀರಿಯಡಲ್ಲಿ ನಾವೇನೇನು ನೋಡ್ಬೋದು, ಆಲ್ ದಿ ಆರ್ಟ್ ಮೂಮೆಂಟ್ಸ್ ನೀವೆಲ್ಲರೂ ಓದಿರ್ತೀರಿ. ಇಂಪ್ರೆಷನಿಸಮ್, ಎಕ್ಸ್ಪ್ರೆಷನಿಸಮ್, ಫಾವಿಸಮ್, ಕ್ಯೂಬಿಸಮ್, ದಾದಾಯಿಸಮ್, ಈ ಎಲ್ಲ ಆರ್ಟ್ ಮೂಮೆಂಟ್ಸ್ ಆಗಿದ್ದಂಥ ಕಾಲಘಟ್ಟನ ವಿ ಕಾಲ್ ಇಟ್ ಆಸ್ ದಿ ಮಾಡರ್ನ್ ಪೀರಿಯಡ್. ಸೊ 1960s ಆದಮೇಲಿಂದ ದ ಆರ್ಟ್ ಪ್ರಾಕ್ಟೀಸಸ್ ವಿಚ್ ಹ್ಯಾಪನ್ ಫ್ರಮ್ 1960s ಟು ಪ್ರೆಸೆಂಟ್ ಡೇ, ಅಂದರೆ ಈ ಕರೆಂಟ್ art practices what we are doing, so that is called as contemporary. So contemporary ಅಂದ್ರೆ ನಮ್ಮ ಕಾಲಕ್ಕೆ ಮಾಡುವಂಥ ಆರ್ಟ್, the art of our time. So contemporary art is produced from 1960s to current day. ಸೊ ಇವಾಗ ಏನೇನು 1960s ಏನೇನು ಚೇಂಜಸ್ ಆಗ್ತಾ ಬಂತು ಮಾಧ್ಯಮಗಳ ಬಳಕೆಯಲ್ಲಾಗಲಿ ಅಥವಾ ವಿಚಾರಗಳ ಎಕ್ಸ್ಪ್ರೆಸ್ ಮಾಡೋ ವಿಧಾನದಲ್ಲಾಗಲಿ, ವಾಟ್ ಆಲ್ ಚೇಂಜಸ್ ವಿಚ್ ಹ್ಯಾಪನ್ is the thing which marks contemporary art. ಅದು ಆ ಒಂದು ಅಂಶಗಳಿಂದ ನಾವು ಚೇಂಜಸ್ನ ನೋಡ್ಕೊತಾ ಬರ್ಬೋದು. ಸೊ ಮಾಡರ್ನ್ ಆರ್ಟ್ ವಾಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ರೆಪ್ರೆಸೆಂಟೆಡ್ ಅ ಗ್ಲೋಬಲ್ ಶಿಫ್ಟ್ ಫ್ರಮ್ ರಿಯಲಿಸಮ್ ಟು ಅಬ್ಸ್ಟ್ರಾಕ್ಷನ್. ಸೊ ಬಿಫೋರ್ ಮಾಡರ್ನ್ ಪೀರಿಯಡ್, ಬಿಫೋರ್ 1860s ವಿ ಕ್ಯಾನ್ ಸಿ ಅದರ್ ಆರ್ಟ್ ಮೂವ್ಮೆಂಟ್ಸ್ ಯಾವ್ದ್ಯಾವ್ದಿತ್ತು. ಈಗ ನಾವು ರಿನೇಸಾನ್ಸ್ ಟೈಮಿಂದ ನೋಡ್ಕೊಂಡು ರಿನೇಸಾನ್ಸ್, ಆಮೇಲೆ ಬಾರೂಕ್, ರೊಕೊಕೋ, ಆಲ್ ದೀಸ್ ರಿಯಲಿಸ್ಟಿಕ್ ರೆಪ್ರೆಸೆಂಟೇಷನ್ಸ್ ಇರ್ತಿತ್ತು. ಸೊ ಫ್ರಮ್ ಆ ಕಾಲಘಟ್ಟದಿಂದ ನೆಕ್ಸ್ಟ್ ಫ್ರಮ್ ಮಾಡರ್ನ್ ಪೀರಿಯಡಲ್ಲಿ ದೇ ವಿಲ್ ಲಾಟ್ ಆಫ್ ಚೇಂಜಸ್ ವಿತ್ ರೆಪ್ರೆಸೆಂಟೇಷನ್. ಅಂದರೆ ಏನು, ಥಿಂಕ್ ಮಾಡೋ ವಿಧಾನದಲ್ಲಿ ತುಂಬ ಚೇಂಜಸ್ ಬಂದಂಥ ಪೀರಿಯಡ್ ಯಾವುದು ಅಂದರೆ ದಟ್ ಈಸ್ ಮಾಡರ್ನ್ ಪೀರಿಯಡ್. ಸೊ ನಾವು ಇಂಪ್ರೆಷನಿಸಮಲ್ಲೇ ತಗೊಂಡ್ರೆ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ ಇನ್ ದ ರೆಪ್ರೆಸೆಂಟೇಷನ್. ಅಂದರೆ ಅವರು ಪೇಂಟ್ ಮಾಡ್ತಿದ್ದ ವಿಧಾನ, ಅವ್ರ ಸಬ್ಜೆಕ್ಟು ಎಲ್ಲವೂ ಇಂಪ್ರೆಷನಿಸಮಿಂದನೇ ನಾವು ಆ ಚೇಂಜಸ್ನ ನೋಡ್ಕೊತಾ ಬರ್ಬೋದು. ಸೊ ದಟ್ ಮಾರ್ಕ್ಡ್ ಫೌಂಡೇಶನ್ ಫಾರ್ ಇಂಪ್ರೆಷನಿಸಮ್, ಮಾರ್ಕ್ ದ ಫೌಂಡೇಶನ್ ಫಾರ್ ಮಾಡರ್ನ್ ಪೀರಿಯಡ್. ಸೊ ಆಧುನಿಕ ಕಾಲಕ್ಕೆ ಒಂದು ಫೌಂಡೇಶನ್ ಥರ ಆಗಿದ್ದು ಇಂಪ್ರೆಷನಿಸಮ್. ಸೊ ಅದಾದಮೇಲಿಂದ ಸುಮಾರು ಆರ್ಟ್ ಮೂವ್ಮೆಂಟ್ಸ್ ಬಂದು, ಪೋಸ್ಟ್ ಇಂಪ್ರೆಷನಿಸಮ್, ಕ್ಯೂಬಿಸಮ್, ಫಾವಿಸಮ್, ಎಕ್ಸ್ಪ್ರೆಷನಿಸಮ್, ದಾದಾಯಿಸಮ್, ಈ ಎಲ್ಲ ಆರ್ಟ್ ಮೂವ್ಮೆಂಟ್ಸು ಶುರುವಾದಂಥ ಪೀರಿಯಡು ಮಾಡರ್ನ್ ಪೀರಿಯಡ್. ಸೊ ಅದಾದಮೇಲೆ ಫ್ರಮ್ 1960s, ಸೊ ಈ ಕಾಂಟೆಂಪ್ರರಿ ಆರ್ಟ್ಗೆ ಒಂದು ಬೇಸ್ ಆಗಿದ್ದಂಥದ್ದು ಯಾವುದು ಅಂದರೆ ದಟ್ ಈಸ್ ಪಾಪ್ ಆರ್ಟ್. ಪಾಪ್ ಆರ್ಟಿಂದ ನಾವು ಕಾಂಟೆಂಪ್ರರಿ ಆರ್ಟ್ಗೆ ಒಂದು ಮೇಜರ್ ಶಿಫ್ಟ್ ಅಂತ ಹೇಳ್ಬೋದು. ಪಾಪ್ ಆರ್ಟ್ ಮೂವ್ಮೆಂಟ್ ವಾಸ್ ದಿ ಮೇಜರ್ ಪಾಯಿಂಟ್ ಫಾರ್ ಕಾಂಟೆಂಪ್ರರಿ ಆರ್ಟ್
So the paintings, drawings and sculptures and architectural works produced during this era were largely more experimental. ಅಂದರೆ ಏನು ಈ ಕಾಂಟೆಂಪ್ರರಿ ಆರ್ಟ್, ವಾಟ್ ವಿ ಕಾಲ್ ಕಾಂಟೆಂಪ್ರರಿ. ಸೊ ಇದರಲ್ಲಿ ಏನು, ನಾವು ಮುಂಚಿಂದ ಆರ್ಟ್ ಪ್ರಾಕ್ಟೀಸಸ್ ನೋಡ್ಕೊಂಡು ಬಂದರೆ ದೇರ್ ವಾಸ್ ಅ ಸ್ಟೈಲ್. ಏನು ಇವಾಗ ರಿನೈಸಾನ್ಸಲ್ಲಿ ಒಂದು ಕ್ಲಾಸಿಕಲ್ ಸ್ಟೈಲ್ ಇತ್ತು, ಮಾಡರ್ನ್ ಪೀರಿಯಡಲ್ಲಿ ಸ್ಟೈಲ್ಸ್ ಡಿಫರ್ ಆಯಿತು ವಿತ್ ಈಚ್ ಆರ್ಟ್ ಮೂಮೆಂಟ್. ಇಂಪ್ರೆಷನಿಸಮ್ಗೆ ಒಂದು ಸ್ಟೈಲ್ ಇತ್ತು, ಎಕ್ಸ್ಪ್ರೆಷನಿಸಮ್ಗೆ ಒಂದು ಸ್ಟೈಲ್ ಇತ್ತು, ದಾದಾಯಿಸ್ಟ್ ಅಪ್ರೋಚ್ಗೆ ಒಂದು ಐಡಿಯಾಲಜಿ ಇತ್ತು. ಸೊ ಎವ್ರಿ ಆರ್ಟ್ ಮೂಮೆಂಟ್ ಹ್ಯಾಡ್ ಇಟ್ಸ್ ಓನ್ ಸ್ಟೈಲ್. ಬಟ್ ನಾವು ಕಾಂಟೆಂಪ್ರರಿ ಆರ್ಟಿಗೆ ಬಂದಾಗ ಏನಾಗುತ್ತೆ, ಪೇಂಟಿಂಗ್ಸ್ ಇರ್ಬೋದು, ಡ್ರಾಯಿಂಗ್ಸ್ ಇರ್ಬೋದು, ಸ್ಕಲ್ಪ್ಚರ್ಸ್ ಇರ್ಬೋದು, ಆರ್ಕಿಟೆಕ್ಚರಲ್ ಫಾರ್ಮ್ಸ್ ಇರ್ಬೋದು, ಎಲ್ಲದರಲ್ಲೂ ವಿ ಸಾ ಲಾಟ್ ಆಫ್ ಚೇಂಜಸ್. ಅಂದರೆ ಏನಾಯಿತು, ಒನ್ ಸ್ಟೈಲ್ ಅಂತ ನೀವು ಕಾಂಟೆಂಪ್ರರಿ ಆರ್ಟಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ದ ಸ್ಟೈಲ್ ಬಿಕೇಮ್ ಇಂಡಿಪೆಂಡೆಂಟ್ ಸ್ಟೈಲ್ಸ್. ಅಂದರೆ ಈಚ್ ಆರ್ಟಿಸ್ಟ್ ಹ್ಯಾಡ್ ಹಿಸ್ ಓನ್ ಸ್ಟೈಲ್. ಸೊ ಅದರಲ್ಲಿ ಎಲ್ಲನೂ ಏನಾಯಿತು, ಎಕ್ಸ್ಪೆರಿಮೆಂಟಲ್ ವರ್ಕ್ಸ್, ಅಂದರೆ ಒಂದು ಅನ್ವೇಷಣೆಗೆ ತುಂಬ ಜಾಸ್ತಿ ಜಾಗ ಇತ್ತು, ಮೋರ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಈ ಒಂದು ಮೆಟೀರಿಯಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಈಗ ರಾದರ್ ಓನ್ಲಿ ಪೇಂಟ್ ಯೂಸ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆ ಬೇರೆ ಇನ್ನೊಂದು ಯಾವುದೋ ಮಾಧ್ಯಮ ಕ್ಲಬ್ ಮಾಡ್ತೀವಿ. ಸೊ ವಾಸ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾಪನಿಂಗ್ ವಿತ್ ದಿ ಕಾಂಟೆಂಪ್ರರಿ ಆರ್ಟ್ ಎಮರ್ಜ್ ಆದಾಗ ಇಟ್ ವಾಸ್ ಮೋರ್ ಎಕ್ಸ್ಪೆರಿಮೆಂಟಲ್. So contemporary artists work in a globally influenced, culturally diverse and technologically advancing world. So ನಾವೇನು ನೋಡ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಯಿತು, ಅರ್ಬನೈಸೇಷನ್ ಆಯಿತು, ವರ್ಲ್ಡ್ ವಾಸ್ ಗ್ರೋಯಿಂಗ್ ವಿತ್ ಮೆನಿ ಗ್ಯಾಡ್ಜೆಟ್ಸ್ ಆ್ಯಂಡ್ ಮೆನಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಾಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಸೊ ಅದರದ್ದೆಲ್ಲ ಇನ್ಫ್ಲೂಯೆನ್ಸಸ್ಸು ಕಲೆ ಮೇಲೆ ಬೀಳೋಕ್ಕೆ ಶುರುವಾಯಿತು. ಸೊ ಏನಾಯ್ತು ಅವಾಗ, ಈ ಎಲ್ಲ ಇನ್ಫ್ಲೂಯೆನ್ಸಸ್ಸು ಆರ್ಟಿಸ್ಟ್ ಮೇಲೆ ಕೂಡ ಪ್ರಭಾವ ಬೀರಕ್ಕೆ ಶುರುವಾಯಿತು. ದ ಗ್ಲೋಬಲ್ ಅಂದರೆ ಅವ್ರ ಸರೌಂಡಿಂಗಲ್ಲಿ ಆದಂಥ ಚೇಂಜಸ್, ಸೋಷಿಯಲ್ ಚೇಂಜಸ್ ಆ್ಯಂಡ್ ಎಕನಾಮಿಕಲ್ ಚೇಂಜಸ್, ಟೆಕ್ನಾಲಜಿಕಲ್ ಚೇಂಜಸ್ ಏನೇನು ಆಗ್ತಾಯಿತ್ತು. ಆಮೇಲೆ ಇದ್ರ ಜೊತೆಗೆ ಕಲ್ಚರಲಿ ವಾಟ್ ವಾಸ್ ಹ್ಯಾಪನಿಂಗ್, ಆಲ್ ದೀಸ್ ಥಿಂಗ್ಸ್ ಎಫೆಕ್ಟೆಡ್ ದಿ ಆರ್ಟಿಸ್ಟ್ ಆಫ್ ದಿ ಟೈಮ್. So their art is dynamic combination of materials, methods, concepts and subjects challenging the boundaries that was already well set in the 20th century. So ಈಗ ನಾವು ಈ ಕಾಲಘಟ್ಟಕ್ಕೆ ಮುಂಚೆ ಎಲ್ಲ ಆರ್ಟಿಸ್ಟ್ಗಳು ಅವ್ರವ್ರದ್ದಾದಂಥ ಒಂದು ಮಾಧ್ಯಮದಲ್ಲಿ ಒಂದು ಚಾಪ್ ಮೂಡಿಸ್ಬಿಟ್ಟಿದ್ರು. ಸೊ ಇಲ್ಲೇನಾಯಿತು, ಇದೆಲ್ಲ ಮೀರಿದ್ದು ಒಂದು ಥಿಂಕಿಂಗ್ ಸ್ಟಾರ್ಟ್ ಆಯಿತು. ಅದು ಕಾಂಟೆಂಪ್ರರಿ ಟೈಮ್ಸಲ್ಲಿ ಮೆಟೀರಿಯಲ್ಸ್. ನಾವು ಇವಾಗ ವೆನ್ ಯು ಯು ಟೇಕ್ ಎಕ್ಸಾಂಪಲ್ಸ್ ಆಫ್ ಪಾಪ್ ಆರ್ಟೇನೇ ಎಕ್ಸಾಂಪಲ್ ತೊಗೊಂಡ್ರೆ, ಮೆನಿ ನ್ಯೂ ಮೆಟೀರಿಯಲ್ಸ್ ದೇ ಸ್ಟಾರ್ಟೆಡ್ ಯೂಸಿಂಗ್. ಸೂಪ್ ಕ್ಯಾನ್ಸು, ಆಮೇಲೆ ಇವಾಗ ಕಾನ್ಸೆಪ್ಚುಯಲ್ ಆರ್ಟಿಗೆ ನಾವು ತೊಗೊಂಡ್ರೆ ದೇರ್ ಕಾನ್ಸೆಪ್ಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದಿ ಎಕ್ಸಿಕ್ಯೂಷನ್ನಲ್ಲಿ. ಕಾನ್ಸೆಪ್ಟ್ ಇಸ್ ದ ಮೇನ್ ಥಿಂಗ್ ವಿಚ್ ದೇ ಫೋಕಸ್ಡ್. ಸುಮಾರು ಜನ ಆರ್ಟಿಸ್ಟು ಹೊಸ ಮೆಟೀರಿಯಲ್ಸ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಸೊ ಐ ವಿಲ್ ಶೋ ಯು ದ ಎಕ್ಸಾಂಪಲ್ಸ್ ವಿತ್ ದ ಸ್ಲೈಡ್ಸ್, ಯಾವ್ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಬಂದರು ಆರ್ಟಿಸ್ಟ್ ಅನ್ನೋದು. ಸೊ ಕಾಂಟೆಂಪ್ರರಿ ಆರ್ಟ್ ಕ್ಯಾನ್ ಬಿ ಕಾಯಿಂಡ್ ಆಸ್ ಡೈವರ್ಸ್ ಆ್ಯಂಡ್ ಎಕ್ಲೆಕ್ಟಿಕ್ ಅಂದರೆ ಏನು, ದೇ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಮೆನಿ ಸೋರ್ಸಸ್. ಅಂದರೆ ಅವ್ರಿಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬರುತ್ತೆ, ಇವಾಗ ಯಾವುದೋ ಒಂದು ಕಲ್ಚರಿಂದ ಬರ್ಬೋದು, ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿಯಿಂದ ಬರ್ಬೋದು. ಸುಮಾರು ಕಡೆಯಿಂದ ಅವ್ರವ್ರ ಇನ್ಸ್ಪಿರೇಷನ್ನ ಡ್ರಾ ಮಾಡ್ತಾರೆ. ದಟ್ಸ್ ವೈ ಕಾಂಟೆಂಪ್ರರಿ ಆರ್ಟ್ ಇಸ್ ಎಕ್ಲೆಕ್ಟಿಕ್. ಅಂದರೆ ಒಂದು ಸೋರ್ಸಿಂದ ಅವ್ರಿಗೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಸುಮಾರು ಸೋರ್ಸಸ್ಸಿಂದ ಅವ್ರಿಗೆ ಇನ್ಸ್ಪಿರೇಷನ್ನ ತಗೋತಾರೆ. ಇಟ್ ಕ್ಯಾನ್ ಬಿ ನೇಚರ್, ಇಟ್ ಕ್ಯಾನ್ ಬಿ ಕಲ್ಚರ್, ಇಟ್ ಕ್ಯಾನ್ ಬಿ ಮೈಥಾಲಜಿ, ಪೌರಾಣಿಕ ಇದರಿಂದ ತೊಗೊಳ್ಬೋದು. ಸುಮಾರು ಇಂತಿದ್ದೆ ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಅವ್ರು ತೊಗೊಳ್ಳೋಂಥ ಇನ್ಸ್ಪಿರೇಷನ್ ಇಸ್ ಫ್ರಮ್ ವೇರಿಯಸ್ ಸೋರ್ಸಸ್. ಬೇರೆ ಸಬ್ಜೆಕ್ಟ್ಸ್ ಇಟ್ಕೊಂಡು ಅದರಿಂದ ಸೋರ್ಸಸ್ನ ಅವರು ಇನ್ಸ್ಪಿರೇಷನ್ಸ್ನ ತೊಗೊಳ್ತಿದ್ರು. ಸೊ ಕಾಂಟೆಂಪ್ರರಿ ಆರ್ಟ್ ಆಸ್ ಅ ಹೋಲ್ ಇಸ್ ಡಿಸ್ಟಿಂಗ್ವಿಶ್ಡ್ ಬೈ ದಿ ವೆರಿ ಲ್ಯಾಕ್ ಆಫ್ ಅ ಯೂನಿಫಾರ್ಮ್ ಆರ್ಗನೈಸಿಂಗ್ ಪ್ರಿನ್ಸಿಪಲ್, ಐಡಿಯಾಲಜಿ ಆರ್ ವಾಟ್ ಯು ಕಾಲ್ ಆಸ್ ಇಸಮ್. ಸೊ ನಾವು ಮುಂಚಿಂದು ಮಾಡರ್ನ್ ಪೀರಿಯಡಲ್ಲಿ ಕಲಾ ಮೂಮೆಂಟ್ಸ್ ಆರ್ಟ್ ಮೂಮೆಂಟ್ಸ್ ಏನೇನು ಆಯಿತು ಅದರಲ್ಲಿ ಎಲ್ಲದಕ್ಕೂ ಒಂದೊಂದು ಸ್ಟೈಲ್ ಅಂತ ಇತ್ತು. ಈಗ ಇಂಪ್ರೆಷನಿಸಮ್ ತೊಗೊಂಡ್ರೆ ದೇ ಹ್ಯಾಡ್ ಥಿಕ್ ಬ್ರಷ್ ಸ್ಟ್ರೋಕ್ಸ್ ಆ್ಯಂಡ್ ಒಪೇಕ್ ಕಲರ್ಸ್ ಯೂಸ್ ಮಾಡೋರು. ಎಕ್ಸ್ಪ್ರೆಷನಿಸಮಲ್ಲಿ ದೇ ಯೂಸ್ ವಿವಿಡ್ ಕಲರ್ಸ್, ಬೋಲ್ಡ್ ಕಲರ್ಸ್ ಯೂಸ್ ಮಾಡೋದು. ಸೊ ಅದರದ್ದೊಂದು ಸ್ಟೈಲು. ನಾವು ವರ್ಕ್ ನೋಡಿದ ತಕ್ಷಣ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಎಕ್ಸ್ಪ್ರೆಷನಿಸಮ್. ವೆನ್ ಯು ಸಿ ಅ ವರ್ಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಪೋಸ್ಟ್ ಇಂಪ್ರೆಷನಿಸಮ್. ಸೊ ದಾದಾಯಿಸ್ಟ್ದು ಒಂದು ಲ್ಯಾಂಗ್ವೇಜ್ ಇತ್ತು. ಸೊ ಎಲ್ಲ ಸರಿಯಲಿಸ್ಟ್ದು ವೆರಿ ಡ್ರೀಮಿ ಇಮೇಜಸ್, ವೆರಿ ರಿಯಲಿಸ್ಟಿಕ್ ರೆಪ್ರೆಸೆಂಟೇಷನ್ ಎಲ್ಲನೂ ಅದರಲ್ಲಿ ನಾವು ನೋಡ್ಬೋದು. ಸೊ ಈಚ್ ಆರ್ಟ್ ಮೂವ್ಮೆಂಟ್ ಹ್ಯಾಡ್
one different style, one different ideology. ಬಟ್ ಕಾಂಟೆಂಪ್ರರಿ ಆರ್ಟಲ್ಲಿ ಏನಾಗುತ್ತೆ, ನೀವು ಕಾಂಟೆಂಪ್ರರಿ ಆರ್ಟ್ನ ಇದೊಂದು ಸ್ಟೈಲು ಅಂತ ಹೇಳಲಿಕ್ಕೆ ಬರಲ್ಲ, ಬಿಕಾಸ್ ದಟ್ ಸ್ಟೈಲ್ ಈಸ್ ಡೈವರ್ಸ್. ಯಾಕೆಂದರೆ ಈಚ್ ಇಂಡಿವಿಜುವಲ್ ಆರ್ಟಿಸ್ಟ್ ವಿಲ್ ಥಿಂಕ್ ಆನ್ ಹಿಸ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ವೆನ್ ಹಿ ಡಸ್ ಹಿಸ್ ಆರ್ಟ್ ವರ್ಕ್, ಅವ್ರದ್ದು ಏನು ಆಲೋಚನೆ ಅದ್ರ ಪ್ರಕಾರ ಅವರು ವರ್ಕ್ ಮಾಡ್ಕೋತಾರೆ. ದೇರ್ ಇಸ್ ನೋ ಸ್ಟೈಲ್ ವಿಚ್ ದೇ ಫಾಲೋ. ಯಾವುದೋ ಒಂದು ಸ್ಟೈಲ್ನ ಅವರು ಫಾಲೋ ಮಾಡಲ್ಲ. ನಾವೇ ಇವಾಗ ಸಮಕಾಲೀನ ಕಲೆ ಇವಾಗ ಸಂದರ್ಭದಲ್ಲಿ ಇವಾಗ ಈಚ್ ಆಫ್ ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ಒನ್ ಲ್ಯಾಂಗ್ವೇಜ್, ಅವ್ರದ್ದೇ ಆದಂಥ ಒಂದು ದೃಶ್ಯ ಭಾಷೆನ ಬೆಳೆಸ್ಕೋತಾ ಇರ್ತಾರೆ. ಸೊ ಕಾಂಟೆಂಪ್ರರಿ ಆರ್ಟ್ ದಟ್ಸ್ ವೈ ಡಸ್ ನಾಟ್ ಬಿಲಾಂಗ್ ಟು ಎನಿ ಒನ್ ಸ್ಟೈಲ್. ಸೊ ಅವ್ರದ್ದೇ ಆದಂಥ ಒಂದು ಐಡಿಯಾಲಜಿ ಇರಲ್ಲ, ಒಂದು ಯೂನಿಫಾರ್ಮ್ ಸ್ಟೈಲ್ ಇರಲ್ಲ. ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್ ಆರ್ಟಿಸ್ಟ್. So a key distinction between modern and contemporary art was shift in focus away from aesthetic beauty. So ಏನಿಲ್ಲಿ ನಾವು ಮಾಡರ್ನ್ ಪೀರಿಯಡು ಕಾಂಟೆಂಪ್ರರಿ ಟೈಮ್ಗೆ ಏನು ಡಿಫ್ರೆನ್ಸ್ ನೋಡ್ಬೋದು ಅಂದರೆ, ಈಗ ಮುಂಚಿಂದ ಆರ್ಟ್ ವರ್ಕ್ಸಲ್ಲಿ ದೇ ಗೇವ್ ಲಾಟ್ ಆಫ್ ಪ್ರಿಫರೆನ್ಸ್ ಫಾರ್ ಏಸ್ಥೆಟಿಕ್ ಬ್ಯೂಟಿ. ಅಂದರೆ ಏನು, ವರ್ಕು ನೋಡಲಿಕ್ಕೆ ಒಂದು ಸುಂದರವಾಗಿರಬೇಕು, ಅದೊಂದು ಪ್ಲೆಜರ್ ಕೊಡಬೇಕು ವ್ಯೂವರಲ್ಲಿ, ನೋಡಿದ ತಕ್ಷಣ ಸಂತೋಷ ಆಗಬೇಕು. ಬಟ್ ಲೇಟರ್ ಮಾಡರ್ನ್ ಪೀರಿಯಡ್, ಇವಾಗ ದಾದಾಯಿಸ್ಟ್ ಮೂಮೆಂಟ್ನೇ ನಾವು ತೊಗೊಂಡ್ರೆ, ದೇ ಡಿ ನಾಟ್ ವರಿ ಅಬೌಟ್ ಏಸ್ಥೆಟಿಕ್ ಬ್ಯೂಟಿ. ಅಂದರೆ ಈಗ ಡುಶಾಂಪು ಹಿ ರೆಪ್ರೆಸೆಂಟೆಡ್ ಬೈಸಿಕಲ್, ಹಿ ರೆಪ್ರೆಸೆಂಟೆಡ್ ಕಮೋಡ್ನ ತೊಗೊಂಬಂದು ಅವರು ಫೌಂಟೇನ್ ಅಂತ ಒಂದು ಆರ್ಟ್ ವರ್ಕ್ ಮಾಡಿದ್ರು. ಸೊ ಅದರಲ್ಲೆಲ್ಲ ಹಿ ಡಸ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಏಸ್ಥೆಟಿಕ್ ಬ್ಯೂಟಿ. ಅಂದರೆ ಬ್ಯೂಟಿಗಿಂತ ಜಾಸ್ತಿ ನಿಮ್ಮ ಅದಕ್ಕೂ ಮೀರಿದ ವಿಚಾರಗಳಿರುತ್ತೆ. ಸೊ ಇಟ್ ವಾಸ್ ನಾಟ್ ಓನ್ಲಿ ಏಸ್ಥೆಟಿಕ್ ಬ್ಯೂಟಿ. ಸೊ ನಾವು ಇಲ್ಲಿ ಆ ಶಿಫ್ಟ್ನ ನೋಡ್ಬೋದು ಮಾಡರ್ನ್ ಪೀರಿಯಡ್ಗೂ ಕಾಂಟೆಂಪ್ರರಿ ಆರ್ಟಲ್ಲಿ. ಏನಂದರೆ ದ ಶಿಫ್ಟ್ ಫ್ರಮ್ ಏಸ್ಥೆಟಿಕ್ ಬ್ಯೂಟಿಯಿಂದ ಏಸ್ಥೆಟಿಕ್ ಬ್ಯೂಟಿ ಇಲ್ಲ ಅಂದ್ರೂ ಆರ್ಟ್ ವರ್ಕ್ ಆಗುತ್ತೆ ಅನ್ನೋದು. ಸೊ ಆ ಶಿಫ್ಟ್ನ ನಾವು ನೋಡ್ಬೋದು. So to the underlying concept of the work, so concept becomes more important than the beautiful ಆಗಿದೆಯೋ ಅದು ಅಥವಾ ಇಲ್ವೋ ಅದು ಮ್ಯಾಟರ್ ಆಗಲ್ಲ. ಓನ್ಲಿ ದ ಕಾನ್ಸೆಪ್ಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಎಕ್ಸಾಂಪಲ್ಸು ಕಾನ್ಸೆಪ್ಚುಯಲ್ ಆರ್ಟ್ ಮತ್ತು ಪರ್ಫಾರ್ಮೆನ್ಸ್ ಆರ್ಟ್ ಆರ್ ದ ಗುಡ್ ಎಕ್ಸಾಂಪಲ್ಸ್ ಫಾರ್ ಹೌ ಏಸ್ಥೆಟಿಕ್ ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಆರ್ಟ್. ಅಂದರೆ ಸೌಂದರ್ಯ ಇಂಪಾರ್ಟೆಂಟ್, ಅಂದರೆ ಏಸ್ಥೆಟಿಕ್ ಬ್ಯೂಟಿ ಇರಬೇಕು ಕಲೆಯಲ್ಲಿ ಅನ್ನೋದು ಏನು ಇಲ್ಲ ಅನ್ನೋದು ಅವರ ಒಂದು ಆಲೋಚನೆ. ಯಾರ್ದು ಕಾನ್ಸೆಪ್ಚುಯಲ್ ಆರ್ಟಲ್ಲಿ ಮತ್ತು ಪರ್ಫಾರ್ಮೆನ್ಸ್ ಆರ್ಟಲ್ಲಿ ನಾವು ಅದನ್ನು ಕ್ಲಿಯರಾಗಿ ನೋಡ್ಬೋದು. ಸೊ ಕಾಂಟೆಂಪ್ರರಿ ಆರ್ಟಿಸ್ಟ್ ಆರ್ ನೋನ್ ಫಾರ್ ಇಂಟ್ರಡ್ಯೂಸಿಂಗ್ ದ ವರ್ಲ್ಡ್ ಟು ನ್ಯೂ ಆರ್ಟ್ ಫಾರ್ಮ್ಸ್. ಸೊ ವಾಟ್ ಎವರ್ ಆರ್ಟ್ ಮೂಮೆಂಟ್ಸ್ ಹ್ಯಾಪನ್ಡ್ ಬಿಫೋರ್, ಅದಕ್ಕಿಂತ ಮೀರಿದ್ದು ಅದೆಲ್ಲ ಅನ್ವೇಷಣೆಗಳು, ಎಕ್ಸ್ಪೆರಿಮೆಂಟ್ಸು, ಎಕ್ಸ್ಪ್ಲೋರಿಂಗು ಎಲ್ಲನೂ ಕಾಂಟೆಂಪ್ರರಿ ಆರ್ಟ್ ಟೈಮ್ಸಲ್ಲಿ ಆಗಕ್ಕೆ ಶುರುವಾಯಿತು. ಏನೇನು ಹೊಸ ಮಾಧ್ಯಮಗಳನ್ನ ಇವರು ಯೂಸ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ವೇರಿಯಸ್ ಆರ್ಟ್ ಫಾರ್ಮ್ಸ್ ವೈಲ್ ಡಿಫ್ರೆಂಟ್ ಮೀಡಿಯಮ್ಸ್ ಆರ್ ಮೆಲ್ಡೆಡ್ ಟುಗೆದರ್ ಆ್ಯಂಡ್ ಡೈವರ್ಸ್ ಐಡಿಯಾಸ್ ಆರ್ ಎಕ್ಸ್ಪ್ಯಾಂಡೆಡ್ ಆರ್ ಕಂಬೈನ್ಡ್. ಸೊ ಇವಾಗೇನು, ಈಗ ಮುಂಚೆ ಮಾಡ್ತಾ ಇದ್ದಿದ್ದೇನು, ಪೇಂಟಿಂಗ್ ಅಂದರೆ ಪೇಂಟಿಂಗೇ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಆಮೇಲೆ ಬರ್ತಾ ಏನು, ದೇ ಸ್ಟಾರ್ಟೆಡ್ ಕ್ಲಬ್ಬಿಂಗ್. ಡಿಜಿಟಲ್ ಪ್ರಿಂಟ್ ಜೊತೆಗೆ ಪೇಂಟಿಂಗ್ ಆಗಲಿ, ಸ್ಕಲ್ಪ್ಚರ್ ಜೊತೆಗೆ ಪ್ರಿಂಟ್ ಆಗಲಿ. ಸೊ ವೇರಿಯಸ್ ಎಕ್ಸ್ಪೆರಿಮೆಂಟಲ್ ಆರ್ಟ್ ಫಾರ್ಮ್ಸ್ ಸ್ಟಾರ್ಟೆಡ್ ಕಮಿಂಗ್. ಸೊ ಜೊತೆಗೆ ಡಿಜಿಟಲ್ ಪ್ರಿಂಟ್ಸ್ ಇರ್ಬೋದು, ಓಕೆ, ವಿಡಿಯೋ ಆರ್ಟ್, ಪರ್ಫಾರ್ಮೆನ್ಸ್, ಇನ್ಸ್ಟಲೇಷನ್, ಈ ಎಲ್ಲ ಮಾಧ್ಯಮಗಳು, ಫೋಟೋಗ್ರಫಿ, ಈ ಎಲ್ಲ ಮಾಧ್ಯಮಗಳನ್ನೂ ಕೂಡ ಆರ್ಟಿಸ್ಟು ಯೂಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡ್ರು. ಸೊ ಆ್ಯಂಡ್ ನ್ಯೂ ಟೈಪ್ಸ್ ಆಫ್ ಆರ್ಟ್ ಆರ್ ಸೈಮಲ್ಟೇನಿಯಸ್ಲಿ ಕ್ರಿಯೇಟೆಡ್. ಸೊ ಏನಾಯಿತು, ಹೊಸ ಆರ್ಟ್ ಫಾರ್ಮ್ಸ್ ಹುಟ್ಟಾಕೊಂಡ್ಮೇಲೆ ದಿ ಆರ್ಟ್ ವರ್ಕ್ಸ್ ಆಲ್ಸೋ ಸ್ಟಾರ್ಟೆಡ್ ಬಿಕಮಿಂಗ್ which were created were new compared to the previous art movements. So I was telling you about different technologically henge influence adru artists anta. So this is artwork from Dan Flavin. Dan Flavin, he was one of the important artists of minimalism. So minimalist art movement ಅಲ್ಲಿ he was one of the important artists, Dan Flavin. So ಇವ್ರು ಏನು ಮಾಡಿದ್ರು, ಫ್ಲೋರಸೆಂಟ್ ಲೈಟ್ಸ್ನೇ ಅವ್ರು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿದರು. ಅವ್ರ ಆರ್ಟ್ ವರ್ಕ್ಸಲ್ಲಿ he started using
ಮಿನಿಮಲ್ ಆಗಿ ಹೆಂಗೆ ಆರ್ಟ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದಟ್ ಟು ವಿತ್ ಈ ಥರ ಕಮರ್ಷಿಯಲ್ ಆಗಿ ಸಿಗೋವಂಥ ಫ್ಲೋರಸೆಂಟ್ ಲೈಟ್ಸ್ನ ಬಳಸ್ಕೊಂಡು ಹೀ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಫಾರ್ಮ್ಸ್, ಬೇರೆ ಬೇರೆ ಆಕಾರಗಳು, ಬೇರೆ ಬೇರೆ ಶೇಪ್ಸ್ ಹೀ ಟ್ರೈಡ್, ಆ್ಯಂಡ್ ಅಲ್ಲಿ ಅದರದ್ದೇ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಡ್ಯಾನ್ ಫ್ಲೆವಿನ್. ಸೊ ದಿಸ್ ಈಸ್ ಒನ್ ಆಫ್ ಹಿಸ್ ವರ್ಕ್ಸ್. ಸೊ ಹೀ ಫಾರ್ ಮೋರ್ ದೆನ್ 3 decades ಡ್ಯಾನ್ ಫ್ಲೆವಿನ್ ವಿಗರಸ್ಲಿ ಹಿ ಯೂಸ್ಡ್ ಫ್ಲೋರಸೆಂಟ್ ಲೈಟ್ಸ್. ಅವರು ಈ ಮಾಧ್ಯಮನ ಸುಮಾರು ಕಾಲ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು ಈ ಮಾಧ್ಯಮದಲ್ಲೇ. So the artist radically limited his materials to commercially available fluorescent lights. So ಇದರಲ್ಲಿ ಏನಂದರೆ ಮಿನಿಮಲ್ ಕಲರ್ಸ್ ಯೂಸ್ ಮಾಡೋರು ಅವರು, ನಾಟ್ ಟೂ ಮೆನಿ ಕಲರ್ಸ್. ಈ ರೆಡ್ಡು, ಬ್ಲೂ, ಯೆಲ್ಲೋ, ಆಮೇಲೆ ಇನ್ನೊಂದು 2-3 ಕಲರ್ ಇಟ್ಕೊಂಡೆ ಅವರು ಅವ್ರ ಆರ್ಟ್ ವರ್ಕ್ಸ್ನ ಕ್ರಿಯೇಟ್ ಮಾಡೋರು. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಈಗ ನಾವು ವೆನ್ ಯು ಸಿ ದಿಸ್ ಆರ್ಟ್ ವರ್ಕ್, ಈಗ ಮೈಕಲ್ ಆಂಜಲೋ ಪೇಂಟಿಂಗು ಇಲ್ಲಿಗೂ ಅಥವಾ ಇಂಪ್ರೆಷನಿಸ್ಟ್ ಪೇಂಟಿಂಗು ಇಲ್ಲಿಗೂ ವ್ಯತ್ಯಾಸನ ನಾವು ನೋಡ್ಬೋದು. ಬಟ್ ವಿ ಕ್ಯಾನ್ ಆಲ್ಸೋ ಕನೆಕ್ಟ್ ಇಟ್ ಟು Dadaism. Dadaism became very inspiring art movement for the further artists. ಯಾರು ಅವ್ರಿಗೆಲ್ಲ, ಬಿಕಾಸ್ ದೇ ಸ್ಟಾರ್ಟೆಡ್ ಯೂಸಿಂಗ್ ರೆಡಿಮೇಡ್ ಆಬ್ಜೆಕ್ಟ್ಸ್ನೆಲ್ಲ ಯೂಸ್ ಮಾಡಿದ್ರು ಅವ್ರ ಆರ್ಟ್ ವರ್ಕಲ್ಲಿ. ಸೊ ದಿಸ್ ವಾಸ್ ರೆಡಿ ಆಬ್ಜೆಕ್ಟ್, ಅದೇನು ಕಮರ್ಷಿಯಲ್ ಆಗಿ ಸಿಗೋವಂಥ ಒಂದು ಲೈಟ್ನ ಇಟ್ಕೊಂಡು ಅವರು ತಮ್ಮ ಆರ್ಟ್ನ ಕ್ರಿಯೇಟ್ ಮಾಡಿದ್ರು. ಸೊ ದಿಸ್ ಈಸ್ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಟೈಮ್ ಪೀರಿಯಡ್. ಅಂದರೆ 1960s ಆ ಕಾಲಘಟ್ಟದಲ್ಲಿ ಈ ಆರ್ಟ್ ವರ್ಕ್ನ ನಾವು ನೋಡ್ಬೋದು. ಸೊ ಐ ಹ್ಯಾವ್ ಟೇಕನ್ ವೇರಿಯಸ್ ಆರ್ಟಿಸ್ಟ್, ಬೇರೆ ಬೇರೆ ಆರ್ಟಿಸ್ಟ್ ಬೇರೆ ಬೇರೆ ಮಾಧ್ಯಮಗಳನ್ನ ಯೂಸ್ ಮಾಡಿರೋದಕ್ಕೆ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ದಿಸ್ ಇಸ್ ಜೆಫ್ ಕೂನ್ಸ್ ಅಂತ ನೀವು ಕೇಳಿರ್ತೀರ. ಹೀ ಕ್ರಿಯೇಟ್ಸ್ ಬಲೂನ್ ಇಮೇಜಸ್, ಬಲೂನಿಂದ ಕ್ರಿಯೇಟ್ ಆಗಿರೋವಂಥ ಆರ್ಟ್ ಫಾರ್ಮ್ಸ್. ನಮ್ಗಿವಾಗ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಇನ್ಫ್ಲಾಟಬಲ್ ಬಲೂನ್ಸ್ ಬರುತ್ತೆ, ಅಂದರೆ ಗಾಳಿ ಊದಿ ಬೇರೆ ಬೇರೆ ಆ್ಯನಿಮಲ್ಸು ಎಲ್ಲ ಬರುತ್ತೆ ಮಕ್ಳಿಗೆ ಆಟ ಆಡೋದಕ್ಕೆ. ಸೊ ಹೀ ವಾಸ್ ಇನ್ಸ್ಪೈರ್ಡ್ ಫ್ರಮ್ ದೋಸ್ ಇಮೇಜಸ್. ಸೊ ಆ ಇಮೇಜರೀಸಿಂದ ಅವರು ಇನ್ಸ್ಪೈರ್ ಆಗಿ ಹೀ ಕ್ರಿಯೇಟೆಡ್ ದೀಸ್ ಇನ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಅವರು ಇದನ್ನು ರೀಕ್ರಿಯೇಟ್ ಮಾಡಿದ್ರು. ನಾವು ಒನ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದಿಸ್ ಇಮೇಜಸ್ ಆರ್ ದಿಸ್ ಆರ್ಟ್ ವರ್ಕ್ ಇಸ್, ನಾವು ಇನ್ಫ್ಲಾಟಬಲ್ ಅಂತ ನೋಡಿದಾಗ ಗಾಳಿ ತುಂಬಿಸಿರೋದು ಇಟ್ ವಿಲ್ ಬಿ ವೆರಿ ಲೈಟ್ ವೇಟ್. ಆ ಲೈಟ್ ವೇಟ್ ಫೀಲಿಂಗ್ ಈಗ ಆರ್ಟ್ ವರ್ಕಲ್ಲಿ ಬರುತ್ತೆ, ಬಟ್ ಇಟ್ ಈಸ್ ವೆರಿ ವೆರಿ ಹೆವಿ ಬಿಕಾಸ್ ಹಿ ಈಸ್ ಯೂಸ್ ಟನ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿ ಅದನ್ನು ಪಾಲಿಷ್ ಮಾಡಿ ಸೊ ಆ ಶೈನ್ ಬರೋದಕ್ಕೆ. ಸೊ ಹಿ ವಾಸ್ ಆಲ್ಸೋ ಇನ್ಸ್ಪೈರ್ಡ್ ಫ್ರಮ್ ದಿ ಲೈಟ್ ಅದ್ರ ಮೇಲೆ ಬಿದ್ದಾಗ ಹೆಂಗೆ ವೆನ್ ಆ ಶೈನ್ ಬರುತ್ತೆ. ಸೊ ದ್ಯಾಟ್ ಆಲ್ಸೋ ಕ್ರಿಯೇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಒಂದು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಹಿಸ್ ವರ್ಕ್ಸ್ ಆರ್ ನೋನ್ ಫಾರ್ ಆ ಲೈಟ್ ಫೀಲಿಂಗ್ ಬರಬೇಕು ವಿತ್ ದಟ್ ಸಚ್ ಹೆವಿ ಮೆಟಲ್, ಅದನ್ನು ಯೂಸ್ ಮಾಡಿ ಹಿ ಕ್ರಿಯೇಟ್ಸ್ ಆರ್ಟ್ ವರ್ಕ್ಸ್. ಬಟ್ ನೋಡೋದಕ್ಕೆ ಮಾತ್ರ ಅದು ನಮಗೆ ಫೀಲಿಂಗ್ ಏನು ಬರುತ್ತೆ, ತುಂಬ ಲೈಟ್ ಇದೆ ಅಂತ ಅನಿಸುತ್ತೆ, ಬಿಕಾಸ್ ಹೀ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಇನ್ಫ್ಲಾಟಬಲ್, ಅಂದರೆ ಗಾಳಿ ತುಂಬಿಸಿರೋದು. ಸೊ ಹೀ ಡಿಡ್ ಮೆನಿ ಸೀರೀಸ್ ಈ ಸಬ್ಜೆಕ್ಟೇ ಇಟ್ಕೊಂಡು ಈಸ್ ಕ್ರಿಯೇಟೆಡ್ ಮೆನಿ ಫಾರ್ಮ್ಸ್. ಸೊ ಹೀ ಈಸ್ ಒನ್ ನೋನ್ ಆರ್ಟಿಸ್ಟ್ ಕಾಂಟೆಂಪ್ರರಿ ಟೈಮ್ಸಲ್ಲಿ, ಜೆಫ್ ಕೂನ್ಸ್ ಅಂತ. ಸೊ ಇವ್ರು ಏನು ಹೇಳ್ತಾರೆ, ಕೂನ್ ಸೆಡ್ ಅಬೌಟ್ ದಿ ಸೀರೀಸ್. ಸೊ ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ಆ್ಯಸ್ ಚೈಲ್ಡ್ಹುಡ್ಡಲ್ಲಿ ಅವ್ರು ಏನು ಮಾಡಿದ್ದಾರೆ, ಈಸ್ ಆಲ್ವೇಸ್ ಎಂಜಾಯ್ಡ್ ಪ್ಲೇಯಿಂಗ್ ವಿತ್ ದೋಸ್ ಇನ್ಫ್ಲಾಟಬಲ್ ಟಾಯ್ಸ್ ಇರ್ಬೋದು. ಸೊ ಅದರದ್ದೆಲ್ಲ ಇನ್ಸ್ಪಿರೇಷನ್ ಅವರು ಇನ್ಫ್ಲಾಟಬಲ್ ಬಲೂನ್ಸಿಂದ ತೊಗೊಂಡು ಅವರು ಈ ಆರ್ಟ್ ವರ್ಕ್ಸ್ನ ರೀಕ್ರಿಯೇಟ್ ಮಾಡಿದ್ದಾರೆ ಇನ್ ವೆರಿ ಬಿಗ್ ಸೈಜ್ ಆ್ಯಂಡ್ ವಿತ್ ಡಿಫ್ರೆಂಟ್ ಮೆಟೀರಿಯಲ್. ಸೊ ವುಡ್ ಯೂಸ್ ಮಾಡ್ತಾರೆ, ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಅವರು. ಸೊ ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ವಿಚ್ ಶೋಸ್ ಹೆಂಗೆ ಒಂದು ಮೆಟೀರಿಯಲ್ನ ಕಾಲಘಟ್ಟದಲ್ಲಿ ನಾವು ಚೇಂಜಸ್ ನೋಡ್ಕೊಂಡು ಬಂದರೆ ಹೆಂಗೆ ಚೇಂಜ್ ಆಗಿದೆ, ಹೌ ಇಟ್ ಹ್ಯಾಸ್ ಚೇಂಜ್ ಫ್ರಮ್ ದಿ ಪ್ರೀವಿಯಸ್ ಆರ್ಟ್ ರೆಪ್ರೆಸೆಂಟೇಷನ್ಸ್ ಅಂತ ನೋಡ್ಬೋದು ನಾವು. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಆರ್ಟಿಸ್ಟ್ ಅನಿಶ್ ಕಪೂರ್. ಅನಿಶ್ ಕಪೂರ್ ಹೆಸರು ಎಲ್ಲರೂ ಕೇಳಿರ್ತೀರಿ.
So he was also known for using various mediums and very large scale monumental open air sculptures ಮಾಡೋದ್ರಲ್ಲಿ ಅವರು he was known for it. So one of his important works or very famous work is Cloud Gate, which is in Chicago. So ಇದರಲ್ಲೂ ಅಷ್ಟೇ, this is stainless steel. So stainless steel is ಅಷ್ಟು huge, because of the shape that artwork is also called as a bean shape ಅಲ್ಲಿ ಇರೋದ್ರಿಂದ ಅದನ್ನ ಬೀನ್ ಅಂತ ಕೂಡ ಕರೀತಾರೆ, ದ ಕ್ಲೌಡ್ ಗೇಟ್. ಸೊ ಇದರಲ್ಲಿ ಏನಾಗುತ್ತೆ, ಎಷ್ಟು ಚೆನ್ನಾಗಿ ಅವರು ಇದನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋದಾಗ ಸ್ಕೈದು ರಿಫ್ಲೆಕ್ಷನ್ ಬೀಳುತ್ತೆ ಅದ್ರ ಮೇಲೆ, ಆ್ಯಂಡ್ ದೇರ್ ಇಸ್ ಆಲ್ಸೋ ಅ ಸ್ಪೇಸ್ ದೇರ್, ಅಲ್ಲಿ ಕೆಳಗಡೆ ಹೋಗಿ ನಿಂತ್ಕೊಳ್ಬೋದು. ಸೊ ಇಟ್ ಕ್ರಿಯೇಟ್ಸ್ ಅ ವೆರಿ ಬ್ಯೂಟಿಫುಲ್ ಇಮ್ಯಾಜಿನರಿ ಸ್ಪೇಸ್. ಆಮೇಲೆ ಒಂಥರ ಇಟ್ ಈಸ್ ಮೋರ್ ದ್ಯಾನ್ ಲೈಫ್ ಅಲ್ವಾ, ನಾವು ನೋಡಿದಾಗ ವಿಲ್ ಬಿ ಲಾಸ್ಟ್ ವಿತ್ ದ ಸೈಜ್ ಆಫ್ ದಿ ಸ್ಕಲ್ಪ್ಚರ್. ಸೊ ಈ ಎಲ್ಲ ಚೇಂಜಸ್ನ ನಾವು ವೆನ್ ಯು ಸ್ಟಾರ್ಟ್ ಸೀಯಿಂಗ್ ದೀಸ್ ಆರ್ ದ ಚೇಂಜಸ್ ವಿಚ್ ಹ್ಯಾಪನ್ಡ್, ನಾವು ಇವಾಗ ನೋಡ್ಕೋತಾ ಬಂದರೆ ಹಳೇದಕ್ಕೂ ಇವಾಗೂ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಆರ್ಟ್ ವರ್ಕಲ್ಲಿ. ಸೊ ಹೀ ಈಸ್ ಒನ್ ಬೆಸ್ಟ್ ಎಕ್ಸಾಂಪಲ್. ಸೊ ಇದರಲ್ಲಿ ಏನಾಗುತ್ತೆ, ಕ್ರಿಟಿಕಲ್ ರಿವ್ಯೂಸ್ ಡಿಸ್ಕ್ರೈಬ್ ದಿ ಸ್ಕಲ್ಪ್ಚರ್ ಆಸ್ ಅ ಪ್ಯಾಸೇಜ್ ಬಿಟ್ವೀನ್ ರಿಲಿಮ್ಸ್ ಆ್ಯಂಡ್ 3/4 ಆಫ್ ದ ಸ್ಕಲ್ಪ್ಚರ್ಸ್ ಎಕ್ಸ್ಟರ್ನಲ್ ಸರ್ಫೇಸ್ ರಿಫ್ಲೆಕ್ಟ್ಸ್ ದಿ ಸ್ಕೈ. ಸೊ ಏನಂದರೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸ್ಕಲ್ಪ್ಚರು ಆ ಸ್ಕೈದು ರಿಫ್ಲೆಕ್ಷನ್ ಬೀಳೋದ್ರಿಂದನೇ ದಟ್ ಕ್ರಿಯೇಟ್ಸ್ ಒನ್ ಇಂಟ್ರೆಸ್ಟ್ ಇನ್ ದಿ ಹೋಲ್ ಸ್ಕಲ್ಪ್ಚರ್. ದಿಸ್ ಇಸ್ ಒನ್ ಮೋರ್ ವರ್ಕ್ ಆಫ್ ಹಿಸ್ ಸ್ಕೈ ಮಿರರ್ ಅಂತ ಇದು. ದಿಸ್ ಇಸ್ ಆಲ್ಸೋ ಸ್ಟೇನ್ಲೆಸ್ ಸ್ಟೀಲ್, ಅದನ್ನು ಪಾಲಿಷ್ ಮಾಡಿರ್ತಾರೆ ತುಂಬ ಚೆನ್ನಾಗಿ. ಸೊ ಇದನ್ನು ಹೆಂಗೆ ಪ್ಲೇಸ್ ಮಾಡಿದ್ದಾರೆ ಅಂದರೆ ಆಕಾಶದ ರಿಫ್ಲೆಕ್ಷನ್ನು ಅದರೊಳಗಡೆ ಬೀಳುತ್ತೆ. ಸೊ ದಟ್ ಕ್ರಿಯೇಟ್ಸ್ ಒನ್ ಇಂಟ್ರಾಕ್ಷನ್ ಥರ ಆಗುತ್ತೆ ನೋಡೋರಿಗೆ ಅದ್ರ ಜೊತೆಗೆ ನಿಂತ್ಕೊಂಡಾಗ. ಇಟ್ಸ್ ಸಚ್ ಎ ಬ್ಯೂಟಿಫುಲ್, ಅಲ್ಲೊಂದು ಪೇಂಟಿಂಗ್ ಕ್ರಿಯೇಟ್ ಆಗೋಗಿರುತ್ತೆ ಆಲ್ರೆಡಿ, ಆ್ಯಂಡ್ ದಟ್ ಪೇಂಟಿಂಗ್ ಕೀಪ್ಸ್ ಚೇಂಜಿಂಗ್. ಇಟ್ ಈಸ್ ನಾಟ್ ಒಂದೇ ಪೇಂಟಿಂಗ್ ಅಲ್ಲ ಅದು, ಬಿಕಾಸ್ ರಿಫ್ಲೆಕ್ಷನ್ ಚೇಂಜಸ್. ಸೊ ಇಟ್ ಈಸ್ ಲೈಕ್ ದಿನ ಒಂದು ಹೊಸದು ಇಮೇಜ್ರಿ ಅಲ್ಲಿ ಬರ್ತಾ ಹೋಗುತ್ತೆ. ಸೊ this is also very important. This is a 6 meter wide, 20 feet wide mirror adu. So it weighs around 10 tons. So adu install ಮಾಡಿರೋದು. So its surface reflects the ever changing environment. So environment ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಅದರ ರಿಫ್ಲೆಕ್ಷನ್ಸು ಚೇಂಜ್ ಆಗುತ್ತೆ. That's the most interesting part of the work. ಸೊ ಸುಬೋಧ್ ಗುಪ್ತಾ, ಇಂಡಿಯನ್ ಆರ್ಟಿಸ್ಟ್, ಎಲ್ರಿಗೂ ಗೊತ್ತಿರೋ ಪರಿಚಯ ಇರೋವಂಥವ್ರು. ಸೊ ಹೀ ಈಸ್ ಆಲ್ಸೋ ನೋನ್ ಫಾರ್ ಯೂಸಿಂಗ್ ಏನು ಸ್ಟೀಲೇ ತೊಗೊಂಡಿದ್ದಾರೆ, ಬಟ್ ಅವರು ಎವ್ರಿ ಡೇ ಆಬ್ಜೆಕ್ಟ್ಸ್ ಏನು ಸಿಗುತ್ತೆ, ಹಿ ಯೂಸಸ್ ಟಿಫನ್ ಕ್ಯಾನ್ಸ್, ಅದು ಟಿಫನ್ ಡಬ್ಬಗಳೆಲ್ಲ ಅವ್ರ ಇನ್ಸ್ಟಾಲೇಷನಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ಅವ್ರಿಗೆ ಏನಾಯಿತು, ಒನ್ ಡೇ ಹಿ ವಾಸ್ ಕುಕಿಂಗ್ ಇನ್ ಕಿಚನ್. ಸೊ ಅವಾಗ ಏನಾಯಿತು, ಸನ್ಲೈಟು ಫಾಲ್ಸ್ ಆನ್ ದಿ ಅವ್ರದ್ದು ಒಂದು ಡಬ್ಬ ಪಾತ್ರೆಗಳ ಮೇಲೆಲ್ಲ ಬೀಳುತ್ತೆ. ಸೊ ದಟ್ ಕ್ರಿಯೇಟ್ಸ್ ಒನ್ ಆ ಶೈನಿಂದ ಹಿ ಗೆಟ್ಸ್ ಇನ್ಸ್ಪೈರ್ಡ್. ಇದನ್ನೇ ಇಟ್ಕೊಂಡು ಏನಕ್ಕೆ ನಾವು ವರ್ಕ್ ಕ್ರಿಯೇಟ್ ಮಾಡಬಾರ್ದು ಅಂತ ಹಿ ಸ್ಟಾರ್ಟ್ಸ್ ಯೂಸಿಂಗ್ ಎವ್ರಿ ಡೇ ಆಬ್ಜೆಕ್ಟ್ಸ್, ಅಂದರೆ ಎವ್ರಿ ಡೇ ಸ್ಟೀಲಲ್ಲಿ. ಇವಾಗ ಸ್ಟೀಲ್ ಅನ್ನೋದು ಇಟ್ ಈಸ್ ದೇರ್ ಇನ್ ಪುವರ್ಸ್ ಹೌಸ್ ಆಲ್ಸೋ, ಹೈ ಕ್ಲಾಸ್ ಜನದ ಮನೆಯಲ್ಲೂ ಸ್ಟೀಲ್ ಇರುತ್ತೆ, ಆ್ಯಂಡ್ ಮಿಡಲ್ ಕ್ಲಾಸ್ ಮನೆಯಲ್ಲೂ ಇರುತ್ತೆ. ಅಂದರೆ ಸ್ಟೀಲ್ ಇಸ್ ಸಮಥಿಂಗ್ ವಿಚ್ ಇಸ್ ದೇರ್ ಇನ್ ಆಲ್ ಸೆಕ್ಟರ್ಸ್. ಅವರು ಶ್ರೀಮಂತರೇ ಆಗಿರ್ಬೋದು ಅಥವಾ ಬಡವರೇ ಆಗಿರ್ಬೋದು, ಎಲ್ಲರ ಮನೆಯಲ್ಲೂ ಸ್ಟೀಲ್ ಅನ್ನೋದು ಒಂದು ಇರುತ್ತೆ, ಸ್ಟೀಲ್ ಪದಾರ್ಥ ಇದ್ದೇ ಇರುತ್ತೆ. ಸೊ ಹಿ ಆಲ್ಸೋ ಕನೆಕ್ಟ್ಸ್ ವಿತ್ ದಿ ಎಲ್ಲರ ಮನೇಲೂ ಕಾಮನ್ ಆಗಿರುವಂಥದ್ದು. ಆ್ಯಂಡ್ ಆಲ್ಸೋ ಆ ವಸ್ತುವಿನ ಮೇಲೆ ಲೈಟ್ ಬಿದ್ದಾಗ ಅದ್ರ ಎಫೆಕ್ಟ್ ಏನು ಬಂತು. ಸೊ ಹಿ ಗೆಟ್ಸ್ ಇನ್ಸ್ಪೈರ್ಡ್ ಫ್ರಮ್ ಇಟ್ ಆ್ಯಂಡ್ he starts using it on with ಅದನ್ನೇ ಇಟ್ಕೊಂಡು ಅವರು ಇನ್ಸ್ಟಲೇಷನ್ಸ್ ಆಗಿ he converts. This is he chooses signature objects of the Indian subcontinent and relocates them as art objects in monumental installations of stainless steel and tiffin tins. So he is also known for his monumental sculpture. When ಇದಕ್ಕೆ ಹೆಸರು soak becomes spill ಅಂತ, this is the title of the work. ಅಂದರೆ ಏನು, ನಮ್ಮ ರಿಸೋರ್ಸಸ್ ಹಿ ಕ್ಯಾನ್ ಬಿ, ಅಂದರೆ ಯಾವುದು ನಾವು ಕನ್ಸರ್ವ್ ಮಾಡಿ ಇಟ್ಕೊಳ್ಬೇಕು ಅದನ್ನು ನಾವು ವಿ ಆರ್ ವೇಸ್ಟಿಂಗ್ ಇಟ್ ಅನ್ನೋದು ಒಂದು ಅವ್ರದ್ದು ಥಾಟ್. ಇಟ್ ಇಸ್ ಸ್ಪಿಲ್ಲಿಂಗ್ ಔಟ್, ಅಂದರೆ ಆಚೆಗೆ ಹೋಗ್ತಾ ಇದೆ ಅಂತ. ಸೊ ದಿಸ್ ಈಸ್ ಇನ್ಸ್ಟಾಲ್ಡ್ ಇನ್ ಫ್ರಂಟ್ ಆಫ್ ವಿಕ್ಟೋರಿಯಾ ಆ್ಯಂಡ್ ಆಲ್ಬರ್ಟ್ ಮ್ಯೂಸಿಯಂ, ಲಂಡನ್.
One more very, very important artist of Karnataka, that is Ranjini Shettar ಅಂತ ಕೇಳಿರ್ತೀರಾ ಎಲ್ಲರೂ ಹೆಸರು? ರಂಜಿನಿ ಶೆಟ್ಟರ್, ಶಿ ಇಸ್ ಫ್ರಮ್ ಮಲ್ನಾಡ್ ಪ್ರಾಂತ್ಯದವರು. ಸೊ ಶಿ ಈಸ್ ಆಲ್ಸೋ ನೋನ್ ಫಾರ್ ಯೂಸಿಂಗ್ ತುಂಬ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಹೆಂಗೆ ಆರ್ಟ್ ವರ್ಕ್ಸ್. ರಂಜಿನಿ ಶೆಟ್ಟರ್ SHETTAR ಶೆಟ್ಟರ್. ಸೊ ಇವ್ರು ಏನು ಮಾಡ್ತಾರೆ, ಎವ್ರಿಥಿಂಗ್ ಶಿ ಯೂಸಸ್ ಈಸ್ ಆರ್ಗ್ಯಾನಿಕ್ ಮೆಟೀರಿಯಲ್. ಸೊ ಇದರಲ್ಲಿ ನಾವು ನೋಡ್ಬೋದು ಥ್ರೆಡ್ಡು, ವ್ಯಾಕ್ಸು, ವುಡನ್ ಬೀಡ್ಸ್ ಮತ್ತು ಪಿಗ್ಮೆಂಟ್ಸ್ ಯೂಸ್ ಮಾಡಿದ್ದಾರೆ ಅಲ್ಲಿ ಕಲರ್ಸ್ ಬರೋದಕ್ಕೆ ವುಡ್ಗೆ. ಸೊ ದಿಸ್ ಇಸ್ ವೆರಿ ವೆರಿ ಒನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಕಾಂಟೆಂಪ್ರರಿ ಟೈಮ್ಸಲ್ಲಿ ಮಾಧ್ಯಮ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಮಾಧ್ಯಮದಲ್ಲಿರೋ ಬದಲಾವಣೆ ಏನು ಅಂತ ಈ ವರ್ಕಲ್ಲಿ ನಾವು ನೋಡಬಹುದು. ಸೊ ಇವರು ಥ್ರೆಡ್ ಅನ್ನೋ ಒಂದು ಮೆಟೀರಿಯಲ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಯೂಸ್ ಮಾಡ್ಕೋಬೋದು, ಅಷ್ಟು ವಿತ್ ಶ್ಯಾಡೋಸ್, ಹೌ ಶ್ಯಾಡೋಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹರ್ ವರ್ಕ್ಸ್. ರಂಜಿನಿ ಶೆಟ್ಟರ್ ವರ್ಕ್ಸಲ್ಲಿ ಮೆಟೀರಿಯಲ್ಲು, ಆರ್ಟ್ ವರ್ಕು ಜೊತೆಗೆ ದ ಶ್ಯಾಡೋಸ್, ಅವ್ರು ಅದ್ರ ಜೊತೆಗೆ ತುಂಬ ಒಂದು ಶಿ ಪ್ಲೇಸ್ ವಿತ್ ದೋಸ್ ಫಾರ್ಮ್ಸ್. ಸೊ ಶಿ ಈಸ್ ನೋನ್ ಫಾರ್ ಯೂಸಿಂಗ್ ಸಚ್ ಮೆಟೀರಿಯಲ್ಸ್. ಎಲ್ಲ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಶಿ ಕ್ರಿಯೇಟ್ಸ್ ಹರ್ ಆರ್ಟ್ ವರ್ಕ್ಸ್. ಸೊ ದಿಸ್ ಇಸ್ ಹರ್ ವೆರಿ ರೀಸೆಂಟ್ ವರ್ಕ್. 2023ನಲ್ಲಿ ಕ್ಲೌಡ್ ಸಾಂಗ್ಸ್ ಅಂತ ಮಾಡಿದ್ದಾರೆ ಅವರು. ಇಟ್ ಈಸ್ ಇನ್ ಲಂಡನ್. ಸೊ ದೀಸ್ ಆರ್ ದಿ ಆರ್ಟ್ ಫಾರ್ಮ್ಸ್ ಶಿ ಇಸ್ ಕ್ರಿಯೇಟೆಡ್. ಆಲ್ ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮ್ಸ್ ಇರುತ್ತೆ ಅವರು ವರ್ಕಲ್ಲಿ. ಆ್ಯಂಡ್ ಶಿ ಇಸ್ ಯೂಸ್ಡ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಎಲ್ಲನೂ. ಮಸ್ಲಿನ್ ಕ್ಲಾತ್ ಇರ್ಬೋದು, ಆಮೇಲೆ ಶಿ ಆಲ್ಸೋ ಯೂಸಸ್ ಟರ್ಮರಿಕ್, ಆಮೇಲೆ ಟ್ಯಾಮ್ರಿಂಡ್, ಇಂಥದ್ದೆಲ್ಲ ವಸ್ತುಗಳು ಯೂಸ್ ಮಾಡಿ ಅವರು ವರ್ಕ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಸಮಥಿಂಗ್ ವಿಚ್ ಗೋಸ್ ವಿತ್ ನೇಚರಲ್ಲಿ ಒಂದು ಭಾಗ ಆಗಿ ಇರುತ್ತೆ ಅವ್ರ ವರ್ಕ್. ದಿಸ್ ಇಸ್ ಗೋಯಿಂಗ್ ಟುಗೆದರ್ ವಿತ್ ದಿ ನೇಚರ್. ಎಲ್ಲಿನೂ ವರ್ಕು ಎದ್ದು ಕಾಣ್ತಾ ಇಲ್ಲ, ಇಟ್ ಈಸ್ ಬಿಕಮಿಂಗ್ ಒನ್ ವಿತ್ ನೇಚರ್. ಅದು ಒಂದು ತುಂಬ ವೆರಿ ವೆರಿ ಬ್ಯೂಟಿಫುಲ್ ಥಿಂಗ್ ಅಬೌಟ್ ರಂಜಿನಿ ಶೆಟ್ಟರ್ಸ್ ವರ್ಕ್, ದ ಒನ್ನೆಸ್ ವಿತ್ ನೇಚರ್. ಶಿ ಈಸ್ ಆಲ್ವೇಸ್ ಇನ್ಸ್ಪೈರ್ಡ್ ವಿತ್ ನೇಚರ್. ಸೊ ಆ ಒನ್ನೆಸ್ ವಿತ್ ನೇಚರ್ ಕ್ಯಾನ್ ಬಿ ಸೀನ್ ಈವನ್ ಇನ್ ಹರ್ ರೆಪ್ರೆಸೆಂಟೇಷನ್ಸ್. ಸೊ ದಿಸ್ ಇಸ್ ಒನ್ ಮೋರ್ ವರ್ಕ್. ಅಲ್ಲೇ ಇನ್ ದಿ ಸೇಮ್ ಸೀರೀಸ್ ಅವ್ರು ಮಾಡಿರೋವಂಥ ವರ್ಕು. ಇಟ್ಸ್ ಒಂದು ಯಾವುದೋ ಫ್ಲವರ್ ನೋಡ್ದಂಗೆ ಫೀಲ್ ಆಗತ್ತೆ ನಮಗೆ, ಬಟ್ ದಿಸ್ ಇಸ್ ಅನ್ ಆರ್ಟ್ ವರ್ಕ್ ವಿಚ್ ಇಸ್ ಡನ್ ವಿತ್ ಮಸ್ಲಿನ್ ಡೈಡ್ ಇನ್ madder root wrapped around ಸ್ಟೀಲ್. ಸೊ ಸ್ಟೀಲ್ ಯೂಸ್ ಮಾಡಿದ್ದಾರೆ ಒಳಗಡೆ. ಅದಕ್ಕೆ ಅವರು ಮಸ್ಲಿನ್ ಕ್ಲಾತ್ಗೆ ಸ್ವಲ್ಪ ಡೈ ಮಾಡಿ ಅದನ್ನು ಸುತ್ತಕೊಂಡು ಅದು ಯೂಸ್ ಮಾಡಿದ್ದಾರೆ. ಸೊ ಆಲ್ ಹರ್ ಸ್ಕಲ್ಪ್ಚರ್ಸ್ ಆರ್ ವೆರಿ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಸೊ ಅಬ್ಸ್ಟ್ರಾಕ್ಷನ್ takes inspiration from natural forms ಇಂದ ಇನ್ಸ್ಪೈರ್ ಆಗಿ ಅವರು ವರ್ಕ್ಸ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಫೀಲ್ಸ್ ವೆರಿ ಲೈಟ್ ವೇಟ್ ಅಂತಲೂ ಫೀಲ್ ಆಗುತ್ತೆ ವರ್ಕು. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಆರ್ಟಿಸ್ಟ್ ಆಫ್ ಕರ್ನಾಟಕ ಇಸ್ ಮಂಜುನಾಥ್ ಕಾಮತ್. ಮಂಜುನಾಥ್ ಕಾಮತ್ ಹೆಸರು ಕೇಳಿರ್ತೀರಿ ಅಂದ್ಕೊಳ್ತೀನಿ. ಸೊ ದಿಸ್ ಇಸ್ ಆಲ್ಸೋ ಹಿಸ್ ವೆರಿ ರೀಸೆಂಟ್ ವರ್ಕ್ ಇನ್ 2004. ವಿಕಟೋರ್ ನವ ಅಂತ ಒಂದು ಆರ್ಟ್ ವರ್ಕು ಇದು ಅವ್ರದ್ದು. ಸೊ ದಿಸ್ ಈಸ್ ಬೇಸಿಕಲಿ ಹಿ ಹ್ಯಾಸ್ ಯೂಸ್ ಟೆರಕೋಟಾ. ದಿಸ್ ಇಸ್ ಟೆರಕೋಟಾ ಫಿಗರೈನ್. ಆಲ್ಮೋಸ್ಟ್ 20 feet ಏನೋ ಇದೆ ಅನ್ಸುತ್ತಿದ್ದು. ಸೊ ಇದರಲ್ಲಿ ಹಿ ಹ್ಯಾಸ್ ಕ್ಲಬ್ಡ್, ಐ ವಾಸ್ ಟೆಲಿಂಗ್ ಕಾಂಟೆಂಪ್ರರಿ ಆರ್ಟ್ ಡ್ರಾಸ್ ಇನ್ಸ್ಪಿರೇಷನ್ ಫ್ರಮ್ ವೇರಿಯಸ್ ಸೋರ್ಸಸ್ ಅಂತ. ಸೊ ಇವ್ರು ಏನು ಮಾಡಿದ್ದಾರೆ, ಇದರಲ್ಲಿ ಬೇರೆ ಬೇರೆ ಕಲ್ಚರ್ದಲ್ಲಿ ಏನು ಐಕೋನೋಗ್ರಫಿಕಲಿ ರೆಪ್ರೆಸೆಂಟೇಷನ್ಸ್ ಇದೆ ಅದರಿಂದ ಇನ್ಸ್ಪಿರೇಷನ್ ತಗೊಂಡು ಹಿ ಹ್ಯಾಸ್ ಕ್ಲಬ್ಡ್ ಎವ್ರಿಥಿಂಗ್ ಇನ್ ಒನ್ ಫಾರ್ಮ್. ಸೊ ಹಿ ಟೇಕ್ಸ್ he depicts a man wearing a headdress composed of branches and faces stepping forward the viewer. ಸೊ ಇದರಲ್ಲಿ ಏನು ತೊಗೊಂಡಿದ್ದಾರೆ ಅವರು, ಚೈನಾದಿಂದ ಒಂದು ಕಲ್ಚರಲ್ ಮೈಥೊಲಾಜಿಕಲ್ ರೆಪ್ರೆಸೆಂಟೇಷನ್ ಒಂದು ಅಂಶ ತೊಗೊಂಡಿದ್ದಾರೆ, ಇಂಡಿಯನ್ದು ಒಂದು ತೊಗೊಂಡಿದ್ದಾರೆ. ಸೊ ವೇರಿಯಸ್ ಕಲ್ಚರ್ಸ್ದು ಏನು ಐಕೋನೋಗ್ರಫಿಕಲ್ ರೆಪ್ರೆಸೆಂಟೇಷನ್ಸ್ ಇದೆ ಅದನ್ನು ಅವರು ತಗೊಂಡು ಇದರಲ್ಲಿ ಕ್ಲಬ್ ಮಾಡಿದ್ದಾರೆ. ಸೊ ವಾಟ್ ಹಿ ಸೇಸ್ ಅಬೌಟ್ ದಿ ವರ್ಕ್ ಇಸ್, ಯು ಸಿ ದಿ ಸ್ಕೈ, ಸೊ ಇಟ್ ಈಸ್ ಎಂಡ್ಲೆಸ್ ಅಂತಾರೆ. ಅಂದರೆ ಏನು, ಆಕಾಶ ನೋಡಿದಾಗ ನಮಗೆ
ಆಕಾಶ ಈಸ್ ಎಂಡ್ಲೆಸ್, ಇಟ್ ಈಸ್ ಬೌಂಡ್ಲೆಸ್, ಅದಕ್ಕೇನು ಬೌಂಡ್ರೀಸ್ ಇರಲ್ಲ. ಸೊ ನನ್ನ ವರ್ಕು ಕೂಡ ವೆನ್ ಸಂಬಡಿ ಸೀಸ್ ಅವ್ರಿಗೆ ಎಷ್ಟೆಷ್ಟು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೋ ಅಷ್ಟೆಷ್ಟು ಅವ್ರು ಕನೆಕ್ಟ್ ಮಾಡ್ಕೋತಾರೆ. ಸೊ ದೇರ್ ಇಸ್ ನಥಿಂಗ್ ದಟ್ ಕಂಪ್ಲೀಟ್ಲಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಇನ್ ದ ವರ್ಕ್ ಅಂತ ಅವರು ಹೀ ಸೇಸ್. ಸೊ ಸಿಮಿಲರ್ಲಿ ಇನ್ ಮೈ ವರ್ಕ್ ವ್ಯೂವರ್ಸ್ ಲುಕ್ ಟು ಐಡೆಂಟಿಫೈ ಅನ್ ಇಮೇಜ್, ಅಂದರೆ ಅವ್ರಿಗೇನು ಗ್ರಹಿಕೆಯಲ್ಲಿ ಇರುತ್ತೆ, ಎಷ್ಟು ಗೊತ್ತಿರುತ್ತೆ ಅದನ್ನು ಅವರು ಗ್ರಹಿಸ್ಕೋತಾರೆ. ಸೊ ಆರ್ ದಿ ಎರಾ, ಅಂದರೆ ಒಂದು ಇಮೇಜ್ನ ಅವ್ರು ರೆಪ್ರೆಸೆಂಟ್ ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಈದರ್ ಇಟ್ ಇಸ್ ಥ್ರೂ ದೇರ್ ನಾಲೆಜ್ ಆರ್ ಥ್ರೂ ದಿ ಟೈಮ್, ಅವ್ರು ಯಾವ ಟೈಮಲ್ಲಿ ಇದ್ದಾರೆ ಆ ಕಾಲಘಟ್ಟಕ್ಕೆ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಆರ್ಟ್ ವರ್ಕ್ಸ್ ಹ್ಯಾವ್ ಲೇಯರ್ಸ್ ಆಫ್ ಮೀನಿಂಗ್ಸ್ ವಿಚ್ ಕ್ಯಾನ್ ಬಿ ಇನ್ಫೈನೈಟ್ಲಿ ಪೀಲ್ಡ್, ಅಂದರೆ ಏನು ತೆಗಿತಾ ಇದ್ದಷ್ಟು ದೇ ವಿಲ್ ಬಿ ಲೇಯರ್ಸ್ ಆಫ್ ಮೀನಿಂಗ್ಸ್, ಒಬ್ಬೊಬ್ರಿಗೆ ಒಂದೊಂದು ಅರ್ಥೈಸ್ಕೊಳ್ಳೋಕ್ಕೆ ಆಗತ್ತೆ ಇಂಥ ವರ್ಕ್ಸಲ್ಲಿ. ಇಟ್ ಈಸ್ ನಾಟ್ ಜಸ್ಟ್ ಒನ್ ಲೇಯರ್ ಅಲ್ಲ, ದಿಸ್ ಮಲ್ಟಿಪಲ್ ಲೇಯರ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ಇವ್ರದ್ದು ಈ ಪ್ರೆಸೆಂಟ್ ವರ್ಕ್ದು ವಿಶೇಷತೆ. ಹೀ ಈಸ್ ಆಲ್ಸೋ ನೋನ್ ಫಾರ್ ಯೂಸಿಂಗ್ ಡಿಜಿಟಲ್ ಪ್ರಿಂಟ್ಸ್, ಅವ್ರ ಪೇಂಟಿಂಗ್ಸು ಜೊತೆಗೆ ಪ್ರಿಂಟ್ಸು, ಸ್ಕಲ್ಪ್ಚರ್ಸು, ಎವ್ರಿಥಿಂಗ್ ಹಿ ಹ್ಯಾಸ್ ಎಕ್ಸ್ಪ್ಲೋರ್ಡ್. ಬೇರೆ ಬೇರೆ ವಿಶೇಷ ಮಾಧ್ಯಮಗಳಲ್ಲಿ ಹಿ ಹ್ಯಾಸ್ showcased himself. So idishtu with all these examples I would say that contemporary art is also, it is like sky, so it is boundless with new ದಿನಕ್ಕೆ ಹೊಸ ಹೊಸ ಇಮೇಜರೀಸ್ ಬರ್ತಾ ಇರುತ್ತೆ, ಹೊಸ ಹೊಸ ಫಾರ್ಮ್ಸ್ ಆರ್ಟಿಸ್ಟ್ಗಳು ಟ್ರೈ ಮಾಡ್ತಾ ಇರ್ತಾರೆ. So these are few examples to tell you that how contemporary art has changed from 1960s ಇಂದ ಈಗ ಪ್ರೆಸೆಂಟ್ ಹೇಗೆ ಹೆಂಗಾಗಿದೆ, ಮತ್ತು ಫ್ರಮ್ ದ ಮಾಡರ್ನ್ ಡೇಸ್ಗಿಂತ ಇವಾಗೂ ಏನೇನು ಚೇಂಜಸ್ ಆಗಿದೆ ಅಂತ. ವಿತ್ ದೀಸ್ ಎಕ್ಸಾಂಪಲ್ಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಟಾಕ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಮ್ಮ ಜೊತೆ ಕಾಂಟೆಂಪ್ರರಿ ಆರ್ಟ್ ಬಗ್ಗೆ ಸುಮಾರು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ರೈಟ್ ಫ್ರಮ್ ದ ವಿಂಚಿ, ರೊಕೊಕೊ, ಬಾರೋ ಎಲ್ಲದನ್ನು ನಮಗೆ ನೆನ್ಕೊಂಡಿದ್ದಾರೆ. ಅಂದರೆ ವಾಟ್ ಈಸ್ ದ ಚೇಂಜ್ ಬಿಟ್ವೀನ್, ಏನೆಲ್ಲ ಚೇಂಜ್ ಆಗಿದೆ ನಮಗೆ. ಇಸಮ್ಸ್ ನೋಡೋ ಅಷ್ಟರಲ್ಲೇ ಸುಮಾರು ಶತಮಾನಗಳು ಬೇಕಾಯಿತು. ಇಸಮ್ಸ್ ಆದಮೇಲೆ ನಮಗೆ ಸ್ಟ್ರಾಂಗ್ ಮೋಟಿವೇಶನ್ ಸಿಕ್ಕಿ ಮಾಡರ್ನಿಸಮ್ ಬಂದು, ಇದಾದಮೇಲೆ ಕಾಂಟೆಂಪ್ರರಿ ಇವಾಗ ನಾವು ಬದುಕ್ತಾ ಇದ್ದೀವಿ. ಅಲ್ಲಿನವರೆಗೂ ಆರ್ಟ್ ಜರ್ನಿನ ಅವರು ತುಂಬ ಈಸಿಯಾಗಿ ತುಂಬ ಕಡಿಮೆ ಎಕ್ಸಾಂಪಲ್ಸ್ನ ತೋರಿಸ್ತಾ, ನಾವು ಯೂಶ್ವಲಿ ಎಲ್ಲರೂ ನಾವು ಪೇಂಟಿಂಗ್ಸ್ನಷ್ಟೇ ಎಕ್ಸಾಂಪಲ್ ಆಗಿ ನೋಡ್ತಾ ಇರ್ತೀವಿ. ಇಲ್ಲಿ ಇನ್ಸ್ಟಾಲೇಷನ್ನು ಎಲ್ಲದನ್ನು ತೋರಿಸ್ತಾ ನಮಗೆ ಬೇಗ ಮನವರಿಕೆ ಆಗೋದು ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೊಂದು ಸ್ಟೈಲಿಶ್ ಇದು ಗ್ಲೋಬ್ ತೋರಿಸ್ತಾರೆ, ಅಲ್ಲಿ ಇಮೇಜ್ ಇನ್ವರ್ಟ್ ಆಗಿ ಕಾಣ್ತಾ ಇತ್ತು. ಇಟ್ ಇಸ್ ಬಿಕಾಸ್ ಪಾಲಿಶ್ ಆಗಿ ಅದು ಕಾನ್ಕೇವ್ ಅದು ಹಿಂಗಿರಲಿಲ್ಲ, ಹಿಂಗಿತ್ತು. ದಟ್ ಈಸ್ ಇದು ಅದರದ್ದು ಮ್ಯಾಜಿಕ್ ಆಫ್ ದ ವರ್ಕ್. ನಾನು ಯಾರು ಕೇಳ್ತೀರಾ ನೀವು ಅನ್ಕೊಂಡಿದ್ದೆ, ಕೇಳಲಿಲ್ಲ. ಅಂದರೆ ಕಾನ್ಕೇವ್ ಕಾನ್ವೆಕ್ಸ್ ಅಂತ ಎರಡು ಇರುತ್ತೆ ಲೆನ್ಸಲ್ಲಿ, ಗೊತ್ತಾ? ನಮ್ಮ ಕ್ಯಾಮ್ರಾ ಲೆನ್ಸಲ್ಲಿ ಇರುತ್ತೆ. ಆ ಲೆನ್ಸ್ನ ನಾವು ಹೆಂಗೆ ಯೂಸ್ ಮಾಡ್ತೀವೋ ನಮ್ಗೆ ಎದುರುಗಡೆ ಇಮೇಜ್ ನಮಗೆ ಕಾಣಿಸುತ್ತೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇದು ಥರ್ಡ್ ಇಮೇಜ್ ನಾವು ನೋಡ್ತಾ ಇರ್ತೀವಿ. ಒಂದು ರಿಯಲ್ ಇಮೇಜ್ ಇರುತ್ತೆ, ಅದ್ರ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರೋದು ಒಂದು ಇಮೇಜು, ಮತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಇಮೇಜ್, ಇವಿಷ್ಟೂ ಸೇರಿ ಆಗಿದ್ದು ಒಂದು ರಿಸಲ್ಟು ಅದು ನಾವು ನೋಡ್ತಾ ಇರ್ತೀವಿ. ಅದನ್ನ ನೋಡೋಕ್ಕೋಸ್ಕರ ಬರೀ ಒಂದು ಸ್ಟೇನ್ಲೆಸ್ ಸ್ಟೀಲ್ ಎದುರುಗಡೆ ಇಟ್ಟರೆ ಹೆಂಗೆ ಕಾಣಿಸುತ್ತೆ, ಅದನ್ನು ನಾವು ಹೆಂಗೆ ಬೇಕು ಬೆಂಡ್ ಮಾಡಿ ನೋಡಿದ್ರೆ ಹೆಂಗಿರುತ್ತೆ, ಇದೆಲ್ಲನೂ ಎಕ್ಸಸೈಸ್ ಆದಾಗ ನಮಗೆ ಒಂದು ವಿಷನ್ ಹೆಂಗೆ ಕಾಣಿಸುತ್ತೆ ಅಂತ ನಾವು ನೋಡ್ತೀವಿ. ಇದು ಕಾಂಟೆಂಪ್ರರಿಯಲ್ಲಿ ಇರೋವಂಥದ್ದು. ಅಂದರೆ ಒಂದು ವಿಷನ್ನ ಹಿಂಗಿದೆ, ಹಿಂಗೆ ನೋಡ್ತಿದ್ದೀನಿ ಅಂತಲ್ಲ, ನಾನು ಹೆಂಗೆ ನೋಡ್ತಾ ಇದ್ದೀನಿ ಅಂತ, ನಾನು ನೋಡಿದ್ದನ್ನು ಬೇರೆಯವ್ರಿಗೆ ಹೆಂಗೆ ತೋರಿಸ್ತೀನಿ. ಎದುರುಗಡೆ ಇರೋರಿದ್ದಾರೆ, ನಾನು ನೋಡಿದ ಅಲ್ಟಿಮೇಟ್ ಅಲ್ಲ, ಅಗೇನ್ ನಾನು ಶೋಯಿಂಗ್ ಟು ಸಂಬಡಿ, ಅವ್ರು ಹೆಂಗೆ ನೋಡ್ತಾರೆ ಅಂದರೆ ಒಂದು ಇಮೇಜನ್ನ ಸಾವಿರಾರು ಕಣ್ಗಳು ನೋಡ್ತಿರ್ತೀನಿ ಅಲ್ವಾ. ಎಷ್ಟೊಂದು ಜನ ನೋಡ್ತಾ ಇರ್ತೀನಿ, ಎಷ್ಟೊಂದು ಜನ ನೋಡ್ತಾ ಇರೋದ್ರ ರಿಸಲ್ಟು ಆರ್ಟಿಸ್ಟು ಮುಂಚೆನೇ ಯೋಚನೆ ಮಾಡ್ತಿರ್ತೀನಿ, ಅಂದರೆ ಸಮ್ ಆಫ್ ದಮ್. ಸೊ ದಟ್ ಅವನು ಅದನ್ನು ಈಗ ಬಾಲ್ ಇಟ್ಟರೆ ಹೆಂಗೆ ಕಾಣಿಸುತ್ತೆ, ನೀವು ನೋಡಿದ್ರಲ್ಲ ಅದಕ್ಕಿಂತ ಮುಂಚೆ ಕ್ಲೌಡ್ ಇಮೇಜಲ್ಲಿ ಹೆಂಗೆ ಬೀಳ್ತಾ ಇತ್ತು ರಿಫ್ಲೆಕ್ಷನ್ನು, ನೆಕ್ಸ್ಟ್ ಇನ್ನೊಂದು ಇಮೇಜಲ್ಲಿ ಇನ್ನೊಂದು ವರ್ಕ್ ಆಫ್ ಆರ್ಟಲ್ಲಿ ಇಮೇಜ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗಿತ್ತು ಅಂತ ಎರಡೂ ಕಾಂಟ್ರಾಸ್ಟ್. ನಾವು ಈಗ ಒಂದು ಇಮೇಜ್ ಎದುರುಗಡೆ ಇರೋ ಇಮೇಜು ಅಪ್ಸೈಡ್ ಡೌನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಆ ಕಾರಣನ
ಕ್ರಿಯೇಟ್ ಮಾಡೋದು ಆರ್ಟಿಸ್ಟು. ಸೊ ಅದನ್ನು ಕಂಡೀಷನ್ ಜೊತೆ ಇದ್ದಾಗ ಮಾತ್ರ ಅರ್ಥ ಮಾಡ್ಕೊಳ್ಳೋದು. ಆ ಕಂಡೀಷನ್ನೇ ಅವ್ರು ಇದುವರೆಗೂ ನಮಗೆ ಇಷ್ಟೊಂದು ಮೀಡಿಯಾಸ್ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಥ್ಯಾಂಕ್ ಯು.